ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕುಂಭರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಹೌದು, ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕುಂಭರಾಶಿಯವರಿಗೆ ನಿಮ್ಮ ಯಾವ ಕೆಲಸಗಳು ಹಾಗೂ ಯಾವ ಒಂದು ದಿನಚರಿಗಳು ಇದೆಯೋ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೂ ಎಚ್ಚರಿಕೆಯ ವಿಚಾರಗಳನ್ನು ಸಹ ಕುಂಭರಾಶಿಯಲ್ಲಿದೆ. ಯಾಕಂದರೆ ಈ ರಾಶಿಯವರಿಗೆ ಏಳು ಬೀಳಿನ ಹಾವು ಹಿಣಿ ಆಟ ಅಂತ ಹೇಳ್ತೀವಿ. ಯಾಕಂದರೆ ಅಡ್ಡಿ ಆತಂಕನೂ ಇದೆ, ಸುದ್ದಿನೂ ಇದೆ, ಹಾಗೂ ನೀವು ಏನೇ ಮಾಡೋಕ್ಕೆ ಹೋದರೂ ಸಹ ಅಡ್ಡಿ ಆತಂಕಗಳಿವೆ. ಆ ರೀತಿಯಲ್ಲಿ ಇರೋದ್ರಿಂದ ಕುಂಭ ಅಂದರೆ ನಾವು ಹೇಳ್ತೀವಿ ತಾಂಬೂಲ ಅಂತ, ಅಂದರೆ ಒಂದು ಕಳಸ ರೂಪದಲ್ಲಿ ಇರುವ ಕುಂಭ. ಅದು ಕುಂಭರಾಶಿಯವರು ಸಹ ನನಗೇನೂ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಹ ಕಳಸನೂ ಸಹ ನೋಡೋಕ್ಕೆ ಬರೀ ಬೆಂದಿಗೆ ಆಕಾರದಲ್ಲಿದ್ದರೂ ಸಹ ಅದರ ಒಳಗೆ ಅಕ್ಷಯದಂತಹ ಫಲಗಳಿರ್ತವೆ, ಹಾಗೂ ಎಷ್ಟೋ ದೈವಾನ ಅನುಗ್ರಹದ ಫಲಗಳಿರ್ತವೆ. ಅದೇ ಥರ ಕುಂಭರಾಶಿಯವರು ಸಹ ಅವರಲ್ಲಿ ಏನಿದೆ ಅಂತಲೇ ಅವ್ರಿಗೆ ತಿಳಿಯೋದಿಲ್ಲ. ಯಾರಾದರೂ ಅದಕ್ಕೆ ಗುರುವಿನ ಅನುಗ್ರಹದಿಂದ ನಿನ್ನ ಕೆಲಸ ಇಂಥದ್ದು ಆಗ್ತದೆ, ಇಂಥದ್ದು ಮಾಡುವಂದಾಗಲೇ ಮಾಡೋದಂತೆ. ಆ ರೀತಿಯಲ್ಲಿ ಕುಂಭರಾಶಿಯವರು ಒಳ್ಳೆಯ ಒಂದು ವಿಚಾರವಾದಿಗಳಿರೋದ್ರಿಂದ, ಆದರೆ ಈ ತಿಂಗಳ ಕೊನೆಯಲ್ಲಿ ಅಚ್ಚರಿಯಾದ ಒಂದು ಸುದ್ದಿಗಳು ಅವರಿಗೆ ಬರುತ್ತೆ. ಅವರು ಅನುಗುಣಕ್ಕಾಗದೇ ಇರೋ ವಿಷಯದಲ್ಲಿ ಹಾಗೂ ಅವರು ಗೆಸ್ಸೆ ಮಾಡಿರೋದಿಲ್ಲ, ಅಚ್ಚರಿಯಾದ ವಿಚಾರಗಳು ಅವರಿಗೆ ಕುಂಭರಾಶಿಯವರಿಗೆ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಎಂಡಲ್ಲಿ ಅವರಿಗೆ ಫಲಗಳನ್ನು ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಅದು ಶುಭ ಫಲಗಳು, ಯಾವುದೋ ಅಶುಭ ಅನ್ನೋದಿಲ್ಲ. ಆದರೆ ಕುಂಭರಾಶಿಯಲ್ಲಿ ಅವರಿಗೆ ಕುಜ, ಗುರು, ಶನಿ ಅಶುಭ ಗ್ರಹಗಳಲ್ಲಿ ಫಲಗಳು ನೀಡುತ್ತೆ. ಯಾಕಂದರೆ ಅವರು ಏನೇ ಮಾಡೋಕ್ಕೆ ಹೋದರೂ ಗುರುವಿನ ಅನುಗ್ರಹ ಬೇಕು, ಕುಜನ ಅನುಗ್ರಹ ಬೇಕು, ಶನಿಯ ಅನುಗ್ರಹ ಬೇಕು. ಯಾಕಂದರೆ ಇವೆಲ್ಲವೂ ಸಹ ಅಶುಭದಲ್ಲಿ ಇರೋದ್ರಿಂದ ನಿಮ್ಮ ಗ್ರಹಗತಿಗಳಲ್ಲಿ ಹಾಗೂ ಈ ಒಂದು ತಿಂಗಳಲ್ಲಿ ಅಶುಭ ಫಲಗಳು ಉದ್ಭವ ಮಾಡ್ತಿರೋದ್ರಿಂದ ನಿಮಗೆ ಸ್ವಲ್ಪ ಏಳು ಬೀಳುಗಳು ಅತಿ ಹೆಚ್ಚಾಗಿರುತ್ತೆ. ಆದರೆ ಈ ಒಂದು ನೋಡಿ, ಕುಜ ಅಂತಂದರೆ ಆರೋಗ್ಯ ಬಾಧೆಗಳನ್ನು ಹಿನ್ನಡೆ ಮಾಡ್ತಾನೆ. ಇನ್ನು ಗುರು ಅಂತಂದರೆ ಗುರುಗೂ ಅನುಗ್ರಹ ಬೇಕಾಗುತ್ತೆ. ಗುರುಗ್ರಹಗಳಂತಂದರೆ ನಿಮಗೆ ನಿಮ್ಮದು ಫಲ ನಿಮಗೆ ಸಿಗ್ತಾ ಇಲ್ಲ, ತೊಂದರೆಗಳು ಬರ್ತಾ ಇದೆ ಅಂದರೆ ಈ ಯೆಲ್ಲೋ ಸಫೇರ್, ನಿಮ್ಮ ಒಂದು ಬೆಳ್ಳಿ ಜೊತೆಗೆ ನವರತ್ನದಲ್ಲಿ ಯೆಲ್ಲೋ ಸಫೇರ್ಗಳು ಬರುತ್ತೆ. ಅದನ್ನು ನೀವು ಧಾರಣೆ ಮಾಡ್ಕೋಬೋದು. ಪುಷ್ಪರಾಗ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಶನಿನೂ ನಿಮಗೆ ಅಶುಭ ಇರೋದ್ರಿಂದ ಶನಿಯ ಅನುಗ್ರಹಗಳನ್ನು ನೀವು ಈ ಮೂರು ಗ್ರಹದ ಅನುಗ್ರಹ ತಗೊಂಡ್ರೆ ನೀವು ಉನ್ನತ ಮಟ್ಟಿಗೆ ಹೋಗ್ತೀರ. ಆದರೆ ಈ ಒಂದು ರಾಶಿಯಲ್ಲಿ ಈ ಒಂದು ತಿಂಗಳಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಕೆ ಅಡ್ಡಿ ಆತಂಕ ಆಗಿರೋದು ಈ ಮೂರು ಗ್ರಹಗಳು. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಮೊದಲು ನವಗ್ರಹದ ಶಾಂತಿಗಳನ್ನು ಮಾಡಿ, ನವಗ್ರಹ ಮಂಡಲಗಳಿಟ್ಟು, ನವಗ್ರಹ ಕಳಸಗಳನ್ನು ಇಟ್ಟು, ನವಗ್ರಹ ಶಾಂತಿಗಳನ್ನು ನೀವು ಬ್ರಾಹ್ಮಣರ ಕೈಯಿಂದ ನೀವು ಮಾಡಿಸಿದ್ದೇ ಆಗಿದರೆ ನಿಮಗೆ ಈ ಗ್ರಹದ ಫಲ ಖಂಡಿತವಾಗ್ಲೂ ಅಶುಭದ ಫಲಗಳು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲೂ ಸಹ ನಿಮಗೂ ನೋಡಿ, ಶುಕ್ರನ ಅನುಗ್ರಹ ನಿಮಗಿದೆ. ಅದರಿಂದ ನಿಮ್ಮ ವ್ಯಾವಹಾರಿಕವಾಗಿ ವ್ಯಾಪಾರ ಅಭಿವೃದ್ಧಿಯಲ್ಲಿ ನಿಮಗೆ ಹಣಕಾಸು ವೃದ್ಧಿ ಆಗುತ್ತೆ, ಅನುಕೂಲ ದೊರೆಯುತ್ತೆ. ನೀವು ಯಾವುದು ಶುಕ್ರನ ಅನುಗ್ರಹ ನಿಮಗೆ ಬರ್ತಾ ಇದೆ ಅಂದರೆ ಹಣಕಾಸಿನಲ್ಲಿ ತಾನೇ ನಿಮಗೆ ಹಣಕಾಸಿನಲ್ಲೇ ಅಭಿವೃದ್ಧಿ ಆಗ್ತೀರ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ನೀವು ಇವಾಗ ಯಾವುದು ನೀವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ನಿಮಗೆ ಲಾಭ ಸಿಗುತ್ತೆ. ಹಾಗೂ ನೀವು ಯಾವುದಾರ ಒಂದು ಹಣಕಾಸಿನಲ್ಲಿ ವಿಚಾರಗಳನ್ನು ಮಾಡ್ತಿದ್ರೆ ಅದರಿಂದ ನೀವು ಸ್ವಂತವಾಗಿ ಯಾವುದೇ ಬಿಸ್ನೆಸ್ ಮಾಡಿದರೂ ಸಹ ನಿಮಗೆ ಲಾಭಗಳನ್ನು ಬೀಳುತ್ತೆ. ಹಾಗೂ ಹೊಸ ಕೆಲಸದಲ್ಲಿ ಉತ್ತಮ ಫಲ ಸಿಗುತ್ತೆ. ನೀವು ಯಾವುದೇ ಉನ್ನತ ಕೆಲಸಗಳನ್ನು ದುಡ್ಡು ಅಂದರೆ ನೀವು ಸ್ವಂತವಾಗಿ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಅದರಲ್ಲೂ ಸಹ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಫಲಗಳನ್ನು ಖಂಡಿತ ಸಿಗುತ್ತೆ. ಇನ್ನು ಕೃಷಿಯ ಒಂದು ವ್ಯಕ್ತಿಗಳಿಗೆ ಸಾಮಾನ್ಯ ಯಶಸ್ಸು. ಯಾಕಂದರೆ ವಿದ್ಯಾರ್ಥಿಗಳು, ಕೃಷಿಗೆ, ರೈತರಿಗೆ, ಅವರಿಗೆಲ್ಲರಿಗೂ ಸಹ ಸಾಮಾನ್ಯವಾಗಿ ಅವರಿಗೆ ಯಶಸ್ಸು ಸಿಗುತ್ತೆ. ಯಾಕೆಂದರೆ ಇದು ಶ್ರಾವಣ ಮಾಸದಲ್ಲಿ ಇರೋದ್ರಿಂದ, ಆಗಸ್ಟ್ ತಿಂಗಳಲ್ಲಿ ಇರೋದ್ರಿಂದ, ಮಳೆಯ ಕಾಲದಲ್ಲಿ ರೈತಾಪಿ ಜನಗಳಿಗೆ ಒಳ್ಳೆಯ ಶುಭ ಸುದ್ದಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಹಾಗೂ ಇದರಲ್ಲೂ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿ ಫಲ ಇದೆ. ವ್ಯಾಪಾರಿಗಳಿಗೂ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಸಾಲಬಾಧೆ ಆಗ್ಬೋದು. ಯಾಕೆಂದ್ರೆ ನಾನು ಅವಲ್ಲೇ ಹೇಳಿದೆ ನಿಮಗೆ, ಕುಜ ಗುರು ಇರೋದ್ರಿಂದ ಸ್ವಲ್ಪ ಸಾಲಬಾಧೆ ವ್ಯಾಪಾರಿಗಳಿಗೆ ಮಾತ್ರ. ಇವಾಗ ಜ್ಯುವೆಲರ್ಸ್ಗಳು, ಇಲ್ಲಾಂದರೆ ಬೇರೆ ಬುಕ್ಸು, ಪೇಪರು, ಈ ಥರ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವರಿಗೆ ಸಾಲಬಾಧೆ ಕಾಡಬಹುದು. ಅದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ, ಖಂಡಿತ ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗತ್ತೆ.
ಅದೇ ರೀತಿ ನೀವು ಈ ಸಾಲಬಾಧೆ ಇರಬಾರ್ದು ಹಾಗೂ ಇದೆಲ್ಲ ಗ್ರಹಗತಿ ದೋಷಗಳು ಇರಬಾರ್ದು ಅಂದರೆ ನೀವು ಕುಂಭರಾಶಿಯವರು ಫಸ್ಟು ಕುಜ ಗುರು ಶನಿ ಈ ಮೂರು ರಾಶಿಯವರಿಗೆ ಶಾಂತಿ ಅಂದರೆ ಅದ್ರ ಬದಲು ನೀವು ನವಗ್ರಹ ಶಾಂತಿಗಳನ್ನು ಮಾಡಿ. ಅದೇ ರೀತಿಯಲ್ಲಿ ಸಹ ನೀವು ಮಾಡಬೇಕಾಗಿರೋ ಲಕ್ಷ್ಮೀ ದೇವಿಯ ಅನುಗ್ರಹಗಳನ್ನು ನೀವು ತಗೋಬೇಕಾಗತ್ತೆ. ಆ ಅನುಗ್ರಹವನ್ನು ತಗೊಳ್ಳಿ, ಎಲ್ಲವೂ ಸಹ ಒಳ್ಳೆಯದಾಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.